ಗುರುಜಿ ನಾವು ಮಾತನಾಡ್ತಾ ಇದ್ವಿ ಅಗ್ನಿ ನಕ್ಷತ್ರಗಳ ಮೇಲೆ ಸೂರ್ಯನ ದೃಷ್ಟಿ ಬೀರ್ತಾ ಇರೋದ್ರಿಂದಾಗಿ ಸೊ ಅಗ್ನಿ ಅವಘಡಗಳೇ ಜಾಸ್ತಿ ಆಗುತ್ತೆ. ಹೇಗೆ ಎಚ್ಚರ ವಹಿಸೋದು ಗುರುಜಿ? ಮನೇಲಿ ಹುಷಾರಾಗಿರ್ಬೇಕು. ಫಸ್ಟ್ ಏನೇನಂದ್ರೆ ಬೇಸಿಕ್ ಆಗಿ ಹುಷಾರಾಗಿರ್ಬೇಕು. ಉಷ್ಣ ಅಂದ್ರೇನೆ ಜ್ಞಾಪಕ ಇಟ್ಕೋಬೇಕು. ಉಷ್ಣದ ಗ್ರಹಗಳು ಯಾರು? ಸೊ ಕುಜ ಉಷ್ಣದ ಗ್ರಹ, ಸೂರ್ಯ ಉಷ್ಣದ ಗ್ರಹ, ಕೇತು ಉಷ್ಣದ ಗ್ರಹ, ನಪುಂಸ ಗ್ರಹ ಬರೇ 50-50. ಸೊ ಇವನ್ನೆಲ್ಲ ಉಷ್ಣದ ಗ್ರಹ ಆಗಿರ್ತಾನೆ. ಗುರುನು ಉಷ್ಣ ಗ್ರಹ, ಆದರೆ ಉಷ್ಣದ ಗ್ರಹ ಎಲ್ಲಿ ಕೂತಿದ್ದಾನೆ? ಬುಧನ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಮಿಥುನ ರಾಶಿಯಲ್ಲಿ. ಸೊ ಏನಂತಾರೆ ಮಿಥುನ ಅಂದ್ರೇನು? ಗಂಡ ಹೆಂಡತಿ ಅಂತ. ಸೊ ಬಾಂಧವ್ಯ ಸೇರಿಸೋದೇ ಮಿಥುನ ರಾಶಿ ಬುಧ. ಸೊ ಅದರಿಂದ ಬುಧ ಅಂದರೆ ಮಕ್ಕಳು ಅಂತ. ಸಂತಾನ ಕೊಡೋದ್ಯಾರೋ? ಮಕ್ಕಳಿಗೆ ವಿಶೇಷವಾಗಿ ಬುಧನೇ ಕೊಡೋದು. ಮಕ್ಕಳು ಬುಧ ಬಂದೇ ಇದ್ರೆ ನಿಮಗೆ ಜೀವನ ಪರ್ಯಂತ ಸಂತಾನ ಆಗಲ್ಲ. ರಾಹು ಬುಧ ಸೇರಿಬಿಟ್ರೆ ಅಂತೂ ಸಂತಾನವೋ ಸಂತಾನ. ಕೆಲವ್ರ ಮನೇಲಿ ಏನ್ರಿ ಕ್ರಿಕೆಟ್ ಟೀಮ್ ಇದ್ದಂಗೆ 15 ಜನ 20 ಜನ ಅಂದರೆ ಅವ್ನಿಗೆ ಯಾವಾಗಲೂ ಜಾತಕದಲ್ಲಿ ನೋಡ್ಬೇಕು ನೀವು. ಬುಧನ ಜೊತೆ ರಾಹು ಇರ್ತಾರೆ, 24 ಗಂಟೆ ಕ್ರಿಕೆಟ್ ಟೀಮ್ ರೆಡಿ ಮಾಡ್ತಾನೆ ಇರ್ತಾನೆ. ಸೊ ಹೀಗೆಲ್ಲ ಆಗೋದ್ರಿಂದ ಈ ಬುಧ ಗ್ರಹಕ್ಕೆ ಗುರು ಕೂತಾಗ ಶ್ಲೋಕನೇ ಹೇಳುತ್ತೆ, ಜನ್ಮ ಗುರು ನರೋ ದುಃಖಂ. ಜನ್ಮ ಶನಿ ನರೋ ದುಃಖಂ. ಶನಿ ಕೂತ್ಕೊಂಡಿರೋ ಜಾಗದಲ್ಲಿ, ಬುಧ ಕೂತಿರೋ ಜಾಗದಲ್ಲಿ ಜನ್ಮ ಗುರು ಅಂದರೆ ದೊಡ್ಡ ಗ್ರಹ. ಜ್ಞಾಪಕ ಇಟ್ಕೊಳ್ಳಿ, ಚಿಕ್ಕದಲ್ಲ. ಸೊ ನಮಗೇನೋದು ಜ್ಞಾಪಕ ಇಟ್ಕೋಬೇಕೇನೆಂದರೆ ಉಷ್ಣವಾಗಿರ್ತಕ್ಕಂಥ ಪದಾರ್ಥಗಳು ತಿನ್ನಬಾರ್ದು. ನಂಬರ್ 1, ಹೀಟ್ ಆಗಿರೋ ಪದಾರ್ಥಗಳು ತಿನ್ನಬಾರ್ದು. ಮನೆ ಒಳಗೆ ನೀವೆಲ್ಲ ಅನ್ಕೊಂಡ್ರೆ ಫ್ರಿಡ್ಜು ತಣ್ಣಗಿರುತ್ತೆ, ಕೋಲ್ಡ್ ಅಂತ. ಖಂಡಿತ ಇಲ್ಲ. ಉಷ್ಣ ಅದು. ಐಸ್ ಬಂದು ಉಷ್ಣ, ಐಸ್ ಕ್ರೀಮ್ ಉಷ್ಣ, ದೇಹದ ಎಲ್ಲ ಪದಾರ್ಥ ಉಷ್ಣ, ತಂಗಳ ಪೆಟ್ಟಿಗೆನೇ ಉಷ್ಣ. ಫಸ್ಟ್ ಆಫ್ ಆಲ್ ಫ್ರಿಡ್ಜೇ ಉಷ್ಣ, ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಯಾವ ಕಾರಣಕ್ಕೂ ಜ್ಞಾಪಕ ಇಟ್ಕೊಳ್ಳಿ, ಮನೆಯಲ್ಲಿ ಪ್ಲಗ್ಗು ಪಿನ್ನು ಏನೇನು ಹಾಕಿದ್ದೀರಾ ಆನ್ ಮಾಡಿ ಬಂದಿರೋದು ಪ್ಲಗ್ಗನ್ನು ಬೇರೆ ಪಡಿಸಿ. ಅಡುಗೆ ಮನೇಲಿ ಹುಷಾರಾಗಿರಿ. ತಮಾಷೆ ಗೊತ್ತಾ ನಿಮಗೆ? ಇನ್ನೊಂದು ಹೇಳ್ಬಿಡ್ತೀನಿ, ಆದರೆ ಪಾಪ ಭಯ ಪಟ್ಬಿಡ್ತೀರಾ. ಆದರೆ ಭಯ ಪಟ್ಟರು ವಿದೇಶ ಹುಷಾರು ಅನ್ನೋದಕ್ಕೆ ಪಾಪ ಅವಳು ಕೇಳಿರೋ ಪ್ರಶ್ನೆಗೆ ನಿಮ್ಗೆ ಹುಷಾರು ಅಂತ ಹೇಳ್ತಿದ್ದೀನಿ. ಯಾರ್ಯಾರು CNG ಇಟ್ಕೊಂಡಿದ್ದೀರಾ, ಯಾರ್ಯಾರು ಗ್ಯಾಸ್ ಗಾಡಿಗಳು ಇಟ್ಕೊಂಡಿದ್ದೀರಾ, ಯಾರ್ಯಾರು ಪೆಟ್ರೋಲ್ ಬ್ಯಾಂಕ್ ಹೋಗಬೇಕು ಅಂತಿದ್ದೀರಾ, ನೀವೆಲ್ಲ ನಾಳೆ 5ನೇ ತಾರೀಕಿಂದ ಹುಷಾರು. ಕರೆಕ್ಟಾಗಿ 1.5 ತಿಂಗಳೊಳಗೆ ನ್ಯೂಸಲ್ಲಿ ಬರೀ ಇದೇನೆ, ಪೆಟ್ರೋಲ್ ಬ್ಯಾಂಕ್ ಬ್ಲಾಸ್ಟ್, ಪೆಟ್ರೋಲ್ ಬ್ಯಾಂಕ್ ಬ್ಲಾಸ್ಟ್, ಪೆಟ್ರೋಲ್ ಬ್ಯಾಂಕ್. ಯಾಕೆ ಹೇಳಿ? ರಾಹು ನೋಡ್ತಾ ಇದ್ದಾನೆ, ಕೇತುನ ನೋಡಬಾರ್ದು. ಕುಜನ ಮನೆಯಲ್ಲಿ ಯಾವತ್ತು ಕೇತು ಇದ್ದರೆ ಬ್ಲಾಸ್ಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇತು ಅಂದರೆ ನಾವು ಯಾವತ್ತು ಅಮೇರಿಕಾ ಅಂತ ಕರಿತೀವಿ, ರಾಹು ಅಂದರೆ ಯಾವತ್ತು ಜಪಾನ್ ಅಂತ ಕರಿತೀವಿ. ಯಾಕಂದರೆ ಜಪಾನಲ್ಲಿ ಕುಳ್ರು ಅಂತ, ಕುಬ್ಜ ಅಂದರೆ ರಾಹು, ಕೇತು ಅಂದರೆ ಉದ್ದವಾಗಿರೋದು. ಅಮೇರಿಕಾ ಬ್ಯಾಂಬೆಲ್ಲ ಹಾಕಿರೋದು ಇರಾಕ್ ಮೇಲೆ. ಯಾವ ಪೆಟ್ರೋಲಿಯಂ ಯಾವುದು? ವಿಶೇಷವಾಗಿರ್ತಕ್ಕಂಥ ಪೆಟ್ರೋಲಿಯಂ. ಇಟ್ ಈಸ್ ನಥಿಂಗ್ ಬಟ್ ಗುರು. ಅದಕ್ಕೋಸ್ಕರ ಶನಿ ಮನೆ ನೀರಿನಲ್ಲಿದ್ದಾಗ ನೀರಿನ ಮೇಲೆ ಬಾಂಬ್ ಹಾಕಬೇಕು ಅಂದರೆ ಅಂಥದ್ದು ನಮಗೆಲ್ಲ ಆಘಾತ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ್ಯಾರು ಎಲ್ಲೆಲ್ಲಿ ಗಾಡಿಗಳು ಇಟ್ಕೊಂಡಿದ್ದೀರಾ ಹುಷಾರು. ಎಲೆಕ್ಟ್ರಿಕ್ ಗಾಡಿ ಆಗಲಿ, CNG ಗಾಡಿ ಆಗಲಿ, ಗ್ಯಾಸ್ ಗಾಡಿಗಾಗಲಿ, ಪೆಟ್ರೋಲಿಯಂ ಹತ್ರ ಹುಷಾರು. ಮನೆಯಲ್ಲಿ 20 ಸಲ ಹೆಂಗಸರು ಸ್ವಿಚ್ ಆರಿಸಿದಿನ, ಮಿಕ್ಸಿ ಆರಿಸಿದಿನ, ಲೈಟ್ ಆಫ್ ಮಾಡಿದಿನ, ವಾಷಿಂಗ್ ಮಿಷಿನ್ ಆರಿಸಿದಿನ, ಹೀಟ್ರ್ ಆರಿಸಿದಿನ, ಗೀಸರ್ ಆರಿಸಿದಿನ, ಭಾಳ ಹುಷಾರು ಹೇಳಿದ್ದೀನಿ. ಅಗ್ನಿಯ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ಜಾಗ್ರತೆ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತಿರೋ, ರಾಹು ಶನಿ ಜೊತೆ ಇದ್ದರೆ ಜಾರೋದು. ಈಗ ಮೊದಲೇ ಮಳೆಗಾಲ ಬಂದು ನೀವೆಲ್ಲ ಬಾಡಿಗೆ ಮನೆ ಕೊಟ್ಟಿದ್ದೀರಾ, ಎಲ್ಲ ಬಾಡಿಗೆ ಮನೆ ಎಲ್ಲಿ ಕೊಟ್ಟಿದ್ದೀರಾ? ಮೆಟ್ಲುಗಳು ಹೊರಗಡೆ ಹಾಕಿದ್ದೀರಾ. ಪಾಪ ಬಾಡಿಗೆ ಮನೆಯವರಾಗಲಿ ನೀವಾಗಲಿ ಮೆಟ್ಲು ಹತ್ತೋದು ಎಲ್ಲ ನೀರು ತುಂಬಿರೋ ಜಾಗ. ಸೊ ಜಾಗ್ರತೆ, ಹುಷಾರು. ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಎಲ್ರಿಗೂ ಮಾರ್ಬಲ್ ಬೇಕು, ಗ್ರಾನೈಟ್ ಬೇಕು, ಕಂಬಿ ಇಟ್ಕೊಂಡು ಓಡಾಡಿ, ಹುಷಾರು. ಸರಿ ಗುರುಜಿ, ಬರ್ತೀನಿ ಆ ವಿಚಾರಕ್ಕೆ. ಈಗ ಕಾಲರ್ ಇದ್ದಾರೆ, ಗದಗದಿಂದ ಮಂಗಳ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳ ಅವರೇ. ತಮ್ಮ ಪ್ರಶ್ನೆ ಏನು? ಗುರುಜಿ ಇದ್ದಾರೆ, ಮಾತಾಡಿ. ಕೊಟ್ರು ಹೇಳಿ. ನಮಸ್ಕಾರ ಗುರುಜಿ. ಸೌಖ್ಯವೇ? ನಮಗ್ ಖುಷಿ ಆಕತ್ರಿ ಗುರುಜಿ. ತುಂಬಾ ಸಂತೋಷ. ಆಯ್ತಾ ಕಾಫಿ ಎಲ್ಲ? ಆರಾಮದೇವ್ರಿ ಗುರುಜಿ, ನೀವ್ ಆರಾಮದಿರಿ? ಆರಾಮಿದೀವಿ. ಹೇಳಿ, ಏನ್ ಸಮಾಚಾರ? ನನ್ ಮಗಳ ಬಗ್ಗೆ ಕೇಳ್ಬೇಕತ್ತಿ ಗುರುಜಿ. ಮದ್ವಿದು ವಿಳಂಬ ಆಗ್ಯದ, ಅದ್ರ ಸಂಬಂಧ ಗುರುಜಿ ಕೇಳಾಕತ್ತಿದ್ದು. ಈಗ ಯಾವ ಊರ್ ನಿಮ್ದು? ಗದಗ್ ರೀ. ಗದಗಲ್ಲಿದ್ದೀರಾ? ಒಳ್ಳೆ ಸಂತೋಷ. ಗುಡ್ಡಾಪುರ ದಾನಮ್ ದೇವಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಗುಡ್ಡಾಪುರ ದಾನಮ್ ದೇವಿಗೆ ಮಗಳನ್ನ ಕರ್ಕೊಂಡು ಒಂದ್ಸಲಿ ಬಿಜಾಪುರದಿಂದ ಮುಂದಕ್ಕೆ ಹೋದ್ರೆ ಅಥಣಿ ಹತ್ರ ಬರುತ್ತೆ ಗುಡ್ಡಾಪುರ ದಾನಮ್ ದೇವಿ. ಅಲ್ಲಿ ಮಗಳನ್ನ ಕರ್ಕೊಂಡು ಗುರುವಾರದ ದಿವಸ ಒಬ್ಬಟ್ಟು ಸೇವೆಯನ್ನು ಮಾಡಿಸಿ. ಒಬ್ಬಟ್ಟು ಸೇವೆ ತುಂಬಾ ವಿಶೇಷ. ಅಮ್ಮನವ್ರಿಗೆ ಅಲ್ಲಿ ಶುಕ್ರವಾರ ವಿಶೇಷ ಅಲ್ಲ, ಮಂಗಳವಾರ ವಿಶೇಷ ಅಲ್ಲ, ಭಾನುವಾರ ವಿಶೇಷ ಅಲ್ಲ, ಅಲ್ಲಿ ಗುರುವಾರ ವಿಶೇಷ. ಸೊ ಯಾರ್ಯಾರು ಕನ್ಯಾ ಲಗ್ನ ವಿಶೇಷ ಅಂದರೆ ಆದಿ ದೇವಸ್ಥಾನ ಅಂತ ಹೇಳಿದೆ, ಅಲ್ಲಿ ಒಂದು ನೀರು ನದಿ ಬರುತ್ತೆ. ಆ ಗುಡ್ಡಾಪುರ ದಾನಮ್ ದೇವಿಯ ಅನುಗ್ರಹದಿಂದ ಯಾರು ಮಾಂಗಲ್ಯ ದೋಷ ಇರುತ್ತೆ, ಯಾರಿಗೆ ಮದುವೆಗಳಾಗಿಲ್ಲ, ಅದಕ್ಕೆಲ್ಲ ನಿಧಾನ ಆಗಿರೋದು, ವಿಳಂಬ ಆಗಿರೋದು ಒಳ್ಳೆಯದೇ ನಿಮಗೆ. ಯಾಕೆಂದರೆ ನೀವು ಮಾಡಿರೋ ಪೂಜೆ ಪುನಸ್ಕಾರಕ್ಕೆ ನಿಧಾನ ಮಾಡಿದಷ್ಟು ನೀವೆಲ್ಲ ಏನು ತಪ್ಪು ತಿಳ್ಕೊತೀರಾ, ಬೇಗ ಮದುವೆ ನಾನು ನಿಂತೇ ಹೋಯ್ತು ಅಂತ. ಅವನು ಭಗವಂತ ನಿಮಗೆ ನೀವು ಮಾಡಿರೋ ಪೂಜೆ ಪುನಸ್ಕಾರಕ್ಕೆ ನಿಧಾನ ಮಾಡಿರ್ಬೋದು. ಯಾರೋ ಕುಡುಕ್ ಮುಂಡೆ ಮಗ ಸಿಕ್ಬೋದೇನೋ, ತಪ್ಪಿಸಿರ್ತಾನೆ. ಯಾರೋ ಬೇಗ ಬಂದು ಡೈವರ್ಸ್ ಮಾಡ್ಬೋದೇನೋ, ತಪ್ಪಿಸಿರ್ತಾನೆ. ಒಡೆಯೋ ಗಂಡ ಸಿಕ್ಕಿಬೋದೇನೋ. ನಿಧಾನಕ್ಕೆ ಒಳ್ಳೆ ಗಂಡನ ಹುಡುಕಿ ಆರಿಸ್ಕೊಡ್ಬೋದು. ಅದಕ್ಕೋಸ್ಕರ ದೇವ್ರ ಮೇಲೆ ನಂಬಿಕೆ ಇಡಿ. ಯಾವತ್ತೂ ಹುಟ್ಟಿಸ್ದವನು ಉಳ್ಮೇಯಿಸದೇ ಇರಲ್ಲ. ಒಳ್ಳೆ ಹುಡುಗನ ಕೊಡ್ತಾನೆ ನಿಮಗೆ. ಹುಡುಗರು ಸಾವಿರಾರು ಜನ ಇರ್ತಾರೆ, ಹುಡುಗಿರು ಸಾವಿರಾರು ಜನ ಇರ್ತಾರೆ. ಒಳ್ಳೆ ಗೃಹಸ್ಥ ಸಿಗಬೇಕು. ಬೆಳಗ್ಗೆ ಜಗಳ ಮಾಡಿದ್ರು
ಹೆಂಡ್ತಿನ ಗಂಜಿನ ಅಂಬ್ಲಿನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಕ್ಕಲಿ. ಸೊ ನಾನು ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗಲಿ. ಮಗಳನ್ನ ಕರ್ಕೊಂಡು ಗುಡ್ಡಾಪುರ ದಾನಮ್ಮ ದೇವಿಗೆ ಹೋಗಿ ಒಂದು ಹರಕೆಯನ್ನು ಸಲ್ಲಿಸಿ ಅಲ್ಲಿ ಏನಿದೆ ಪದ್ಧತಿ ಮಾಡಿ ಬೆಳಗ್ಗೆ ಜ್ಞಾಪಕ ಇಟ್ಕೊಳ್ಳಿ, ಪುಟಾಣಿ ಹುಡುಗಿ ಇದ್ದಂಗೆ ಇರ್ತಾಳೆ, ಮಧ್ಯಾಹ್ನ ಯೌವನಾವಸ್ಥೆ, ರಾತ್ರಿ ಮುಪ್ಪಿನ ಅವಸ್ಥೆ, ಆ ವಿಗ್ರಹನೇ ಹೆಂಗಾಗುತ್ತೆ. ಸೊ ಅಲ್ಲಿ ನಮಸ್ಕಾರ ಮಾಡಿ ಗುರುವಾರ ರಾತ್ರಿ ಅಲ್ಲೇ ಇದ್ದು ಮಗಳ ಕೈಯಲ್ಲಿ ಮಡ್ಲಕ್ಕೆ ತುಂಬಿಸಿ ಖಂಡಿತ ಅತಿ ಶೀಘ್ರದ ಕಲ್ಯಾಣ ಆಗಲಿ. ಸೆಪ್ಟೆಂಬರ್ವರೆಗೂ ಈಗ ಮದುವೆ ಬೇಡ, ಸೆಪ್ಟೆಂಬರ್ ಆದಮೇಲೆ ಒಳ್ಳೇದು ಬರುತ್ತೆ, ಮಾಡಿ. ಸರಿ, ಈಗ ಬೆಂಗಳೂರಿನಿಂದ ಸಂತೋಷ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಏನು? ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಶುಭಮಸ್ತು. ಹೇಳಪ್ಪ ಸಂತೋಷ. ಸರ್ ನಾನು IAS ಪ್ರಿಪೇರ್ ಆಗ್ತಿದ್ದೀನಿ. ವೆರಿ ಗುಡ್, ಒಳ್ಳೇದಾಗ್ಲಿ. ಸೊ ಅದಕ್ಕೆ ಇವಾಗ ಯಾವ ತರ ಪ್ರಿಪೇರ್ ಆಗಬೇಕು ಅಥವಾ ಆಷಾಢ ಮಾಸದಲ್ಲಿ? ಅಯ್ಯೋ, ನಾನು ಟ್ಯೂಷನ್ ತಗೊಂತಾ ಇಲ್ಲಲ್ಲೋ ಸಂತೋಷ, ನಾನು ಟ್ಯೂಷನ್ ಏನು ಮಾಡ್ತಾ ಇಲ್ಲ. ಇರಲಿ, IAS ಮಾಡಬೇಕಾದ್ರೆ ಇಂಪಾರ್ಟೆಂಟು ಎಷ್ಟೇ ನೀನು ಟ್ಯೂಷನ್ ತಗೋ, ಎಷ್ಟೇ ದುಡ್ಡು ಸುರಿದ್ಕೊಂಡು ಎಷ್ಟೇ ಎಲ್ಲೆಲ್ಲಿ ಕ್ಲಾಸ್ ಮಾಡೋ ಇಂಪಾರ್ಟೆಂಟ್. ಆಷಾಢ ಮಾಸ ಅಂತಂದ್ರು, ಏನು ಆಷಾಢ ಮಾಸದಲ್ಲಿ ಏನು ಏನಾದ್ರು ಪ್ರಶ್ನೆ ಇದೆಯಾ? ಪೂಜೆ ಮಾಡಿದ್ರೆ ಅಲ್ಲೇ ಕೊನೆಗೆ ಬರ್ತಾನೆ. ಇರ್ಲಿ, ನಾನು ಹೇಳೋದೇನು ಸಂತೋಷ ಅಂದ್ರೆ, ಇಂಪಾರ್ಟೆಂಟು IAS ಆಗಬೇಕು ಅಂದರೆ IQ ಚೆನ್ನಾಗಿರ್ಬೇಕು, ಕಾಮನ್ ಸೆನ್ಸ್ ಒಬ್ಬ ಮನುಷ್ಯನ್ ಚೆನ್ನಾಗಿದ್ರೆ ಫಸ್ಟ್ ಕ್ಲಾಸಾಗಿ IAS ಪಾಸ್ ಮಾಡ್ಬೋದು. ಆದರೆ IASಗೆ ಅಂತ ಒಂದು ದೇವಸ್ಥಾನ ಇದೆ, ಭಾಳ ವಿಶೇಷ ಅಂದರೆ ಪ್ರಜ್ಞಾಂ ವಿದ್ಯಾ ಬುದ್ಧಿ, ಮೂರೂ ಪ್ರಜ್ಞೆ ವಿದ್ಯೆ ಎರಡೂ ಕೊಡ್ತಕ್ಕಂಥ ಜ್ಞಾಪಕ ಶಕ್ತಿ ಇದೆಯಲ್ಲ, ಅದನ್ನು ಕೊಡೋಳು ನೀಲಾ ಸರಸ್ವತಿ, ವಾಗ್ದೇವಿ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ವಾಗ್ದೇವಿ ದೇವಸ್ಥಾನ ಇದೆಯೋ, ಎಲ್ಲಿ ನೀಲಾ ಸರಸ್ವತಿ ಇರ್ತಾಳೋ ಅಂತ ವಿಶೇಷ. ಅದಕ್ಕೆ ಸುರಟಪಲ್ಲಿ ಅನ್ನೋ ಕ್ಷೇತ್ರ ಜ್ಞಾಪಕ ಇಟ್ಕೋ. ರೇಣುಕುಂಟ ಇಂದ ಆಂಧ್ರ ತಿರುಪತಿ ಕೆಳಗಡೆ ರೇಣುಕುಂಟ ಅಂತಿದೆ, ಅಲ್ಲಿಂದ ನೀನು ಕರೆಕ್ಟಾಗಿ ಒಂದು 65 ಕಿಲೋಮೀಟರ್ದಲ್ಲಿ ರೇಣುಕುಂಟಕ್ಕೆ ಹೋದರೆ ಸುರಟಪಲ್ಲಿ, ಅಲ್ಲಿ ಈಶ್ವರ ಜ್ಞಾನಕಾರಕ, ಎದುರುಗಡೆ ಅವಳು ತಂಗಿ ಸರಸ್ವತಿ, ನೀಲಾ ಸರಸ್ವತಿ. ಇವಳಿಗೆ ಜೇನುತುಪ್ಪ ಅಭಿಷೇಕ ಮಾಡಿಸು, ನಿನ್ನ ಹೆಸರು ನಮಸ್ಕಾರ ಮಾಡು. ಪ್ರಜ್ಞೆ ಇಂಪಾರ್ಟೆಂಟು, ಜ್ಞಾಪಕಶಕ್ತಿನೇ ಇದ್ರೆ ಏನು ಮಾಡ್ತೀಯ? ಸೊ ಪ್ರಜ್ಞಾಂ ವಿದ್ಯಾ ಬುದ್ಧಿ ಅಂಥ ಮೂಲ ಮಂತ್ರವನ್ನೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡೋದು ಅವಳೊಂದಿದ್ದಾಳೆ. ಆಮೇಲೆ ತಿರುನಲ್ವೇಲಿ ಹತ್ರ ವಾಗ್ದೇವಿ ದೇವಸ್ಥಾನ ಇದೆ, ಅಂದರೆ ಪೇಚ್ ಮಾತು ಕೊಡೋಳು, ನಾಲಿಗೆಯಲ್ಲಿ ಬರೆಸ್ತಕ್ಕಂಥವಳು, ಓದೋಕ್ಕೆ ಒಳ್ಳೆ IQ ಕೊಡ್ತಕ್ಕಂಥವಳು ಅವಳೆ ವಾಗ್ದೇವಿ ಅಂತ ಅವಳು ಕರಿತೀವಿ. ಅದಕ್ಕೆ ಬ್ರಹ್ಮಶಕ್ತಿ ಅನುಗ್ರಹ. ಸೊ ಇಂಥ ಕ್ಷೇತ್ರ ನಾನು ಕಡಿಬೋದು ಪ್ರಾಕ್ಟಿಕಲ್ ಆಗಿ. ನೀನು ರೂಮಲ್ಲಿ ಕೂತ್ಕೊಂಡಾಗಲೂ ಜ್ಞಾಪಕ ಇಟ್ಕೋ, ಉತ್ತರಕ್ಕೆ ಕೂತ್ಕೊಂಡೇ ಓದಬೇಕು. ಉತ್ತರದಲ್ಲಿ ಯಾರಿರೋದೋ ಗುರು, ದಕ್ಷಿಣದಲ್ಲಿ ಯಾರಿರ್ತಾನೆ ಯಾವತ್ತು ಯಮ, ಜ್ಞಾಪಕ ಇಟ್ಕೋ. ಯಮ ಧರ್ಮರಾಜ. ನೀನು ಧರ್ಮವಾಗಿ ನಾನು IAS ಗ್ಯಾರಂಟಿ ಆಗಬೇಕು, ನಾಳೆ ಲಂಚ ಪಂಚ ಎಲ್ಲ ತೊಗೊಳ್ಳಲ್ಲ, ಒಳ್ಳೆ ಆಫೀಸರ್ ಆಗಬೇಕು ಅಂತ ನೀನು ಮನಸ್ಸಲ್ಲಿ ಇಟ್ಕೋ, ಗ್ಯಾರಂಟಿ ನಿನಗೆ ಒಳ್ಳೇದು ಕೊಡ್ತಾನೆ. ಅದಕ್ಕೆ ಏನು ಮಾಡ್ಬೇಕು ಹೇಳೋ, ಒಂದು ಪುಟಾಣಿ ವಿಶೇಷವಾಗಿರ್ತಕ್ಕಂಥ ಪಚ್ಕರ್ಪುರದ ದೀಪನ ಪ್ರತಿ ಸಲ ಹಚ್ಚಿಬಿಟ್ಟು ಕೂತ್ಕೊಂಡು ಓದಬೇಕು. ದೇವ್ರ ಹತ್ರ ಪಚ್ಕರ್ಪುರನೇ, ಬರೀ ಕರ್ಪೂರ ಅಲ್ಲ, ಪಚ್ಕರ್ಪುರದ ದೀಪ ಹಚ್ಚಿ ದೇವ್ರ ನಮಸ್ಕಾರ ಮಾಡಿಕೊಂಡು ಸಾಯಂಕಾಲದೊತ್ತು ಓದು. ಖಂಡಿತ ಸಂತೋಷ. ನೀವು ಓದೋಕ್ಕೆ ಆಷಾಢ ಮಾಸನೇ ಇಲ್ಲ, ನಾನು ಹೇಳಿರೋದು ಎನಿ ಮಾಸ. ಸೊ ಪೂರ್ತಿಯಾಗಿ ಓದಾಗ ಕಾನ್ಸಂಟ್ರೇಷನ್ ವ್ಯವಸ್ಥಿತವಾಗಿ ನಿನಗೆ ಒಳ್ಳೆಯದಾಗತ್ತೆ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.